ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಾ ಇದೆಯಲ್ಲ ಅದೇ ಥರ ಇಲ್ಲಿ SIR ಪ್ರಕ್ರಿಯೆ ಮಾಡ್ತಾ ಇದೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಈ SIR ಪ್ರಕ್ರಿಯೆ ಗೊಂದಲ ಉಂಟು ಮಾಡಿದೆ. ಆಡಳಿತ ನಡೆಸೋರ ಹತ್ರ ಗೊಂದಲ ಇದೆ, SIR ಪ್ರಕ್ರಿಯೆ ಜಾರಿಗೊಳಿಸೋರ ಹತ್ರ ಗೊಂದಲ ಇದೆ, ಜನರ ಹತ್ರ ಗೊಂದಲ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಗೊಂದಲ ಇದೆ. ಏನು ಗೊಂದಲ ಅಂತ ಕೇಳಿದ್ರೆ SIR ಪ್ರಕ್ರಿಯೆ ಮಾಡೋರು 2002-03ನೇ ಇಸ್ವಿನಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರು ದಾಖಲೆ ಕೊಡಬೇಕು. ಒಂದು ವೇಳೆ ಅವ್ರ ಹೆಸರು ಇರಲಿಲ್ಲ ಅಂದ್ರೆ ಅವ್ರ ತಂದೆ ತಾಯಿ ಇವ್ರದ್ದು ದಾಖಲೆ ಕೊಡ್ಬೇಕಂತ ಕೇಳಿದ್ದಾರೆ. ಇಲ್ಲಿ ಏನಿದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಜನ ಗುಳೆ ಹೋಗು ಜನ ಇದ್ದಾರೆ. ವಿಶೇಷವಾಗಿ ಹಿಂದುಳಿದವರು, ಬಡವರು, ಆ ಜಾತಿ ಈ ಜಾತಿ ಇರಲಾರ್ದೆ ಎಲ್ಲ ಜಾತಿ ಧರ್ಮದ ಬಡವರು ವರ್ಷನಲ್ಲಿ 6 ತಿಂಗಳು ಗುಳೆ ಹೋಗ್ತಾರೆ ಇವರು. ಮಹಾರಾಷ್ಟ್ರ, ಗೋವಾ, ಇನ್ನಿತರ ರಾಜ್ಯಗಳಲ್ಲಿ, ಗುಜರಾತ್. ಅವರು ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿರುವುದಿಲ್ಲ, ಅವ್ರ ಹೆಸರಲ್ಲಿ ವೋಟರ್ ಲಿಸ್ಟ್ನಲ್ಲಿ ಇರುವುದಿಲ್ಲ. ಅವ್ರು ಏನು ಮಾಡಬೇಕೀಗ? ಅದು ಭಾಳ ಸಮಸ್ಯೆ ಇದೆ. ಇದರ ಬಗ್ಗೆ ಯಾವ ರಾಜಕೀಯ ಪಕ್ಷದವರಾಗಲಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋಂಥ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ, ಸರ್ಕಾರದ ಅಧಿಕಾರಿಗಳಾಗಲಿ, ಶಾಸಕರುಗಳಾಗಲಿ, ಸಚಿವರಾಗಲಿ ಯಾರೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನಮ್ಮ ಈ 5 ಜನರ ಪರವಾಗಿ ನಮ್ಮದೊಂದು ಒತ್ತಾಯ ಏನಂದರೆ, ಈ ಸರ್ಕಾರಕ್ಕೆ ಮತ್ತು MLAಗಳಿಗೆ, ಮಂತ್ರಿಗಳಿಗೆ ಇದರ ಕಡೆ ಗಮನ ಹರಿಸಿ ಜನರಲ್ಲಿ ಜಾಗೃತಿ ಮೂಡೋ ಕೆಲಸ ಮಾಡಿರಿ. ಇದು SIR ಅಂದರೆ ಜನರಿಗೆ ಗೊತ್ತೇ ಇಲ್ಲ. ಭಾಳ ಜನ ಗಾಬರಿ ಆಗಿಬಿಟ್ಟಾರೆ. ಇನ್ನು ಕೆಲವು ಜನ ಅದು ಮುಸ್ಲಿಮರ ಬಗ್ಗೆ ಅದ ಬಿಡು, ಮುಸ್ಲಿಮರಿಗೆ ಈ ದೇಶದಿಂದ ಹೊರಗೆ ಹಾಕಲಿಕ್ಕೆ ಅದೊಂದು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ತಿಳ್ಕೊಂಡ್ಬಿಟ್ರೆ. ಮುಸ್ಲಿಮರು ಏನು ತಿಳ್ಕೊಂಡಾರ ಅಂದ್ರೆ ಇದು ನಮಗೆ ನಾಗರಿಕತ್ವ ತೆಗಿತಾರೆ, ನಮಗೆ ಹೊರದೇಶಕ್ಕೆ ಕಳಿಸ್ತಾರೆ, ನಮಗೆ ಡಿಟೆನ್ಷನ್ ಸೆಂಟರ್ದಾಗ ಇಡ್ತಾರೆ, ಪುನರ್ವಸತಿ ಕೇಂದ್ರದಾಗ ಇಡ್ತಾರೆ. ತಾವು ಗಾಬರಿಯಾಗ್ಯಾವ. ಎಲ್ಲರೂ ಒಂದೊಂದು ಥರ ಗಾಬರಿಯಾಗ್ಯಾರ. ಕೆಲವ್ರಿಗೆ ನಾಲೆಜಿಕೆ ಇಲ್ಲ, ಇದ್ರ ತಿಳುವಳಿಕೆನಿಲ್ಲ, ಅವರು ಭಾಳ ಸೈಲೆಂಟ್ ಆಗಿದ್ದಾರೆ. ಆದರೆ ಇದ್ರ ಪರಿಣಾಮ ಏನಾಗ್ತದಂದ್ರೆ ಭಾಳ ಘೋರ ಪರಿಣಾಮ ಆಗ್ತದೆ. ಮರಣ ಶಾಸನ ಇನ್ನೂ ಒಳ್ಳೆಯದು, ಮರಣ ಶಿಕ್ಷೆ ಕೊಡೋದು ಇನ್ನೂ ಒಳ್ಳೆಯದು. ಯಾಕಂದ್ರೆ ಅವ ಇಲ್ಲೇ ಸಾಯ್ತಾನೆ, ಇದೇ ಭಾರತದಾಗ ಮಣ್ಣೇರಾತಾನೆ. ಮತ್ತು ಇದು ನಾಗರಿಕತ್ವ ತೆಗೆದ್ರೆ ಏನು ಉಳಿತಾವಂದಿಲ್ಲಿ? 1000ಕ್ಕಿಂತಲೂ ಘೋರ. ಅದಕ್ಕೆ ನಮ್ಮ ಉದ್ದೇಶ ಏನಂದ್ರೆ, ಇವತ್ತು ಸರ್ಕಾರ ಮೊದಲು ಫಸ್ಟ್ ಮಾಡೋ ಕೆಲಸ ಏನಂದ್ರೆ ಜನರಲ್ಲಿ ಜಾಗೃತಿ ಕೊಡಬೇಕು. SIR ಪ್ರಕ್ರಿಯೆಗೆ ವಿರೋಧ ಮಾಡಬೇಕು. SIR ಪ್ರಕ್ರಿಯೆ ಮಾಡುವ ಅಧಿಕಾರ ಚುನಾವಣಾ ಆಯೋಗಕ್ಕೆ ಇಲ್ಲೇ ಇಲ್ಲ. ಚುನಾವಣಾ ಆಯೋಗಕ್ಕೆ ನಾಗರಿಕತ್ವ ಪರಿಶೀಲನೆ ಮಾಡುವ ಅಧಿಕಾರ ಇಲ್ಲೇ ಇಲ್ಲ. ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವರನ್ನು ಮತದಾರ ಪಟ್ಟಿಯಲ್ಲಿ ಸೇರಿಸೋದು ಮಾತ್ರ ಕೆಲಸ ಚುನಾವಣಾ ಆಯೋಗದ ಅಧಿಕಾರ. ಅವನಿಗೆ ಮತದಾರ ಆಗಿ ಸೇರಿಸಲಿಕ್ಕೆ ಪರಿಶೀಲನೆ ಮಾಡಬೇಕು. 18 ವರ್ಷ ಆಗಿದೆ ಕಂಡುಕೊಳ್ಬೇಕು. ಆ ನಂತರ ಅವನಿಗೆ ಮತದಾರನ್ನು ಮಾಡಬೇಕು. ಇದು ಒಂದು ಬಿಟ್ಟರೆ ಅವ್ರಿಗೆ ನಾಗರಿಕರನ್ನಾಗಿ ಹೌದೋ ಅಲ್ಲೋ, ಇವನು ನಾಗರಿಕತ್ವದೋ ಇಲ್ಲೋ ಅನ್ನೋದು ಪರಿಶೀಲನೆ ಮಾಡೋ ಅಧಿಕಾರನೇ ಚುನಾವಣಾ ಆಯೋಗಕ್ಕಿಲ್ಲ. ಇವತ್ತು ಇದ್ರ ಪ್ರಕಾರ ಎಷ್ಟೋ ಸರ್ಕಾರಗಳು, ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಬೇರೆ ಬೇರೆ ರಾಜಕೀಯ ಪಕ್ಷಗಳಿರ್ಬೋದು, ಹೋರಾಟದ ಸಂಘ ಸಂಸ್ಥೆಗಳಿರ್ಬೋದು, ಇವರು ಸುಪ್ರೀಂ ಕೋರ್ಟ್ವರೆಗೆ ಹೋದರೂ ಸಹಿತ ಸುಪ್ರೀಂ ಕೋರ್ಟು ಇದನ್ನು ಸರಿಯಾಗಿ ಗಮನಕ್ಕೆ ತೊಗೊಳ್ತಾ ಇಲ್ಲ, ಜನರಿಗೆ ಒಂದು ನ್ಯಾಯ ಒದಗಿಸ್ತಾ ಇಲ್ಲ. ಇದ್ರ ಬಗ್ಗೆಯೂ ನಮಗೊಂದು ವಿಷಾದ ಇದೆ. ಸರಿಯಾಗಿ ಕಾನೂನು ಪ್ರಕ್ರಿಯೆ ನಡೆಸಬೇಕು. ಮೊನ್ನೆ ಕರ್ನಾಟಕದ ಕ್ಯಾಬಿನೆಟ್ದಲ್ಲಿ ಒಂದು ನಿರ್ಣಯ ಮಾಡಿದ್ರು. ನಾವು SIR ಬಗ್ಗೆ ಕಾನೂನು ಸಲಹೆ ಕೇಳ್ತಾ ಇದ್ದೀವಿ. 1 ತಿಂಗಳಾಯಿತು ಸ್ವಾಮಿಗಳೇ, ನೀವು ಇನ್ನೂ ಕಾನೂನು ಪ್ರಕ್ರಿಯೆ ಕೇಳ್ತಾ ಇದ್ದೀರಿ. ಇಲ್ಲಿ SIR ಮುಗಿತಾ ಇದೆ. ಇಷ್ಟು ಸ್ಲೋ ಪ್ರಕ್ರಿಯೆಯಿಂದ ನೀವು ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ನಾಳೆ ಕಾಂಗ್ರೆಸ್ ಪಕ್ಷದ ತಳಕ್ಕೆ ಬುಡಕ್ಕೆ ಇದು ಸಮಸ್ಯೆ ಆಗ್ತದೆ. BJP ಅವರು ಏನು ಕಾಂಗ್ರೆಸ್ ಮುಕ್ತ ಅಂತ ಹೇಳ್ತಾ ಇದ್ದಾರೆ, ಅದು ಇದರ ಮುಖಾಂತರ ಮಾಡ್ತಾ ಇದ್ದಾರೆ ಅವರು. ಅದು ನಿಮಗೆ ತಿಳಿತಾ ಇಲ್ಲ. ಅದಕ್ಕೆ ನಾನು ಅನಿಲ್ ಬರೀ ಕಡೆ
ಅದಕ್ಕೆ ನಾನು ಹೇಳೋದು ಏನಂದರೆ ಈ SIR ಪ್ರಕ್ರಿಯೆಗೆ ಸರ್ಕಾರ ವಿರೋಧ ಒಡ್ಡಬೇಕು, ಅದು ನ್ಯಾಯಯುತವಾಗಿ ನಡೆಯಂಗೆ ನೋಡ್ಕೋಬೇಕು, ಕಾನೂನುಬದ್ಧವಾಗಿ ನಡೆಯಂಗೆ ನೋಡ್ಕೋಬೇಕು. ಚುನಾವಣಾ ಆಯೋಗಕ್ಕೆ ಇದು ಅಧಿಕಾರನೇ ಇಲ್ಲ SIR ಮಾಡೋದಾಗಲಿ. SIR ಅಂದರೂ ನಾಗರಿಕತ್ವ ಪರಿಶೀಲನೆ ಮಾಡ್ತಿದ್ದಾರೆ. ಆ ಅಧಿಕಾರ ಎಲ್ಲಿದೆ ನಿಮಗೆ? ಸಂವಿಧಾನ ನಿಮ್ಗೆ ಅದು ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ಇದು SIR ಯಾರು ಮಾಡ್ತಾ ಇದ್ದಾರೆ ಅಂದರೆ BJP ಚುನಾವಣಾ ಆಯೋಗದ ಮುಖಾಂತರ ಮಾಡ್ತಾ ಇದೆ. ಇದಕ್ಕೊಂದು ಉದಾಹರಣೆ ಏನಂದ್ರೆ, ಒಂದು ವಾರದ ಹಿಂದೆ ಕೇರಳದ BJP ಸಿಕ್ಕಾ ಚುನಾವಣಾ ಆಯೋಗದ ಆದೇಶದಲ್ಲಿ BJP ಸಿಕ್ಕಾಕ್ತಾರೆ, BJP ಪಕ್ಷ ಸಿಕ್ಕಾಕ್ತಾರೆ. ಚುನಾವಣಾ ಆಯೋಗದ ಮುಖ್ಯ ಕಚೇರಿ ಕೇರಳದ್ದು, ಆ ಮುಖ್ಯ ಕಚೇರಿಯಲ್ಲಿ BJP ಸಿಕ್ಕಾ ಹಾಕ್ತಾರೆ. ಅದು ಪ್ರಮಾದ ಆಗಿದೆ, ಕಣ್ತಪ್ಪನ. ಹಂಗಾರೆ ಸಿಕ್ಕಾ ಯಾಕಿತ್ತಲ್ಲಿ? ಈಗ ಒಂದು ಯಾವುದೋ ಕಚೇರಿ ಸಿಕ್ಕಾ ಹಿಂದೆ ಮುಂದಾಗಿದ್ದರೆ ಏನರ ಚುನಾವಣಾ ಆಯೋಗದಲ್ಲಿ BJP ಸಿಕ್ಕಾ ಯಾಕಿತ್ತು? ಇದು ಯಾರೂ ಕೇಳ್ತಾ ಇಲ್ಲ. ಆಯಿತು, ಕಣ್ತಪ್ಪಾಗಿರಬೇಕು, ಮಾನವನು ತಪ್ಪು ಮಾಡೋ ಸಹಜ. ಆದರೆ ಸಿಕ್ಕಾ ಅಲ್ಲೇ ಹಾಕಿತ್ತು, ಬೇರೆ ಸಿಕ್ಕಾ ಹೊಡೆದಿದ್ರೆ ಕಣ್ತಪ್ಪಾಗಿದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗದ ಕಚೇರಿಯಲ್ಲಿ BJP ಸಿಕ್ಕಾ ಅಂದರೆ BJPನೇ ಚುನಾವಣಾ ಆಯೋಗ ನಡೆಸ್ತಾ ಇದೆ. ಚುನಾವಣಾ ಆಯೋಗ BJPಗೆ ಒಪ್ಪಿಸಿಬಿಟ್ಟಿದ್ದಾರೆ, BJP ಪಕ್ಷಕ್ಕೆ ಒಪ್ಪಿಸಿದ್ದಾರೆ ಚುನಾವಣಾ ಆಯೋಗದವರು. ಚುನಾವಣಾ ಆಯೋಗದವರು ತಮ್ಮ ಅಧಿಕಾರವನ್ನು BJPಗೆ ಒಪ್ಪಿಸಿಬಿಟ್ಟಿದ್ದಾರೆ. ಇದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಇದರ ಬಗ್ಗೆ ತನಿಖೆ ಆಗಬೇಕು. ಆ ಶೀಲ ಅಲ್ಲಿ ಯಾಕೆ ಹೋಯ್ತು? ಚುನಾವಣಾ ಆಯೋಗದ ಆಫೀಸಲ್ಲಿ ಸೀಲ್ ಯಾಕೆ ಹೋಯ್ತು? ಸಿಕ್ಕಾ ಯಾಕೆ ಹೋಯ್ತದು? ಈಗ ಕರ್ನಾಟಕದಲ್ಲಿ ಏಪ್ರಿಲ್ನಲ್ಲಿ SIR ಮಾಡ್ತಾ ಇದ್ದಾರೆ. ಎಷ್ಟು ಜನರಿಗೆ ನಾಲೆಜ್ ಇದೆ ಇದ್ರ ಬಗ್ಗೆ? SIR ಬಗ್ಗೆ ನಾಗರಿಕರಿಗೆ ನಾಲೆಜ್ ಇಲ್ಲ. ಸುಶಿಕ್ಷಿತ ಅನ್ನಿಸ್ಕೊಂಡವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿದ್ದವರು, ಗುಳೆ ಹೋಗುವಂಥವ್ರು, ಬಡ ಕಾರ್ಮಿಕರು, ಕೂಲಿ ಕಾರ್ಮಿಕರು, ಮಹಿಳೆಯರು, ಅನಕ್ಷರಸ್ಥರು, ಬುಡಕಟ್ಟು ಜನಾಂಗದವರು, ಇವರಿಗೆಲ್ಲ ಎಲ್ಲಿ ನಾಲೆಜ್ ಇದೆ? ಈ ಕೆಲಸ ಕಾಂಗ್ರೆಸ್ ಪಕ್ಷ ಆಗಲಿ ಸರ್ಕಾರ ಆಗಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. ಮತ್ತು ಎಲ್ಲ ಹಿಂದುಳಿದ ವರ್ಗದವರು, ಅಹಿಂದ ಜನರು ಕೂಡಿ ಒಂದು ಆಂದೋಲನ ರೂಪದಲ್ಲಿ ಇದನ್ನು ನಾವು ಪ್ರತಿರೋಧ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದು SIR ಅಂದ್ರೆ ಒಂದು ಮೋಸದ ಪ್ರಕ್ರಿಯೆ. ಅದು ಏನು ಮೋಸ ಅಂದರೆ, ಹಿಂದೊಮ್ಮೆ NRC, NPC, NPA, CAA ಮಾಡಿದರು. ಅದನ್ನು ಜನರಿಗೆ ತ್ರಾಸು ಕೊಡೋಕೆ ಮಾಡಿದ್ರು. ಇದನ್ನು ಇಂಡೈರೆಕ್ಟಾಗಿ SIR ಮುಖಾಂತರ ಇದನ್ನು ಜಾರಿಗೊಳಿಸಲಿಕ್ಕೆ BJP ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಇದ್ರ ಬಗ್ಗೆನೂ ನಾವು ಜಾಗೃತಿ ಮೂಡಿಸಬೇಕು ಜನರಲ್ಲಿ. ನಾವೇನು ತಿಳ್ಕೊಂಡ್ಬಿಟ್ಟಿವಿ? SIR ಅಂದರೆ ಮತಪಟ್ಟಿ ಪರಿಷ್ಕರಣೆ ಅಂತ ತಿಳ್ಕೊಂಡ್ಬಿಟ್ಟಿವಿ. ತಪ್ಪು ಕಲ್ಪನೆ. ಮತಪಟ್ಟಿ ಪರಿಷ್ಕರಣೆ ಬೇರೆ ಆಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಚುನಾವಣೆ ಇಲ್ಲ, ಲೋಕಸಭೆಯಲ್ಲಿ ಚುನಾವಣೆ ಇಲ್ಲ, ಲೋಕಸಭೆಗೂ ಚುನಾವಣೆ ಇಲ್ಲ. ಮತ್ತು SIR ಪ್ರಕ್ರಿಯೆ ಇಷ್ಟು ತುರ್ತು ಮಾಡೋಕ್ಕೆ ಏನು ಕೆಲಸ ಇದೆ? ಏನು ಅವಶ್ಯಕತೆ ಇದೆ? ಸರ್ಕಾರದ ಒಂದು ಹಿಡನ್ ಅಜೆಂಡಾ, ಅವರು ಮೋಸ ಮಾಡೋಕ್ಕೆ, ಜನರಿಗೆ ತ್ರಾಸು ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತೇವೆ. ಈಗ ಒಂದು ತಿಂಗಳಿಂದ 1-2 ತಿಂಗಳಿಂದ ಮ್ಯಾಪಿಂಗ್ ಆ ಮ್ಯಾಪಿಂಗ್ ಮಾಡೋರಿಗೆ ನಾಲೆಜ್ ಇಲ್ಲ, ಮ್ಯಾಪಿಂಗ್ ಮಾಡಿಸೋರಿಗೂ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಮೊದಲು ಅದ್ರ ಬಗ್ಗೆ ತರಬೇತಿ ಕೊಡಬೇಕಲ್ಲ. ಮ್ಯಾಪಿಂಗ್ ಮಾಡೋರು ತರಬೇತಿ ಕೊಡಬೇಕು, ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡಬೇಕು. ಸರ್ಕಾರದ ಕೆಲಸ ಇದು. ಸರ್ಕಾರ ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇವತ್ತು ಪೇಪರ್ದಾಗ ನೋಡಿದೆ ನಾನು, ಪಶ್ಚಿಮ ಬಂಗಾಳದ ಒಬ್ಬ ನ್ಯಾಯಾಧೀಶರು, ಕಲ್ಕತ್ತಾ ಹೈಕೋರ್ಟಿನ ಮಾಜಿ ನ್ಯಾಯಾಧೀಶ ಶಾಹಿದುಲ್ಲಾ ಮುನ್ಷಿ ಹೆಸರೇ ಮಾಯಾ. ಇದೊಂದು ದೊಡ್ಡ ಉದಾಹರಣೆ. ಇದು ದೇಶಕ್ಕೆ ಉದಾಹರಣೆ. ಹಿಂದೆ ಆಸಾಂನಲ್ಲಿ ನಾವು ನಾನು ಅದೇ ಹೇಳ್ತಾ ಇದ್ದೀನಿ, ನೋಬೆಲ್ ಪ್ರೈಸ್ ಪಡೆದಂಥ ಯೋಧರು, ಈ ರಾಷ್ಟ್ರಕ್ಕಾಗಿ ದುಡಿದಂಥ ಯೋಧರು, ಸ್ಕಾಲರ್ ನೋಬೆಲ್ ಪ್ರೈಸ್ ಪಡೆದಿದ್ರು. ಅವ್ರ ಹೆಸರಿಲ್ಲ, ಅಮರ್ತ್ಯ ಸೇನ್ ಅವ್ರ ಹೆಸರೇ ಇಲ್ಲ ಅದರಲ್ಲಿ. ಇವತ್ತು ಹೈಕೋರ್ಟ್ ಜಡ್ಜಿನ ಹೆಸರೇ ಇಲ್ಲ. ಹಂಗಾರೆ ನೀವು ಎಷ್ಟು ಪಾರದರ್ಶಕವಾಗಿ ಮಾಡ್ತಾ ಇದ್ದೀರಿ? ಇದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ದುರ್ಬಲರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಬಡವರನ್ನು, ಹಿಂದುಳಿದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಈ ದೇಶದಲ್ಲಿ ಹಿಟ್ಲರ್ ಆಡಳಿತ ತರಬೇಕು, ಹಿಟ್ಲರ್ ಥರ ಮೆರಿಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ನೀವು ಎಲ್ಲರದು ನಾಗರಿಕತ್ವ ಹಕ್ಕು ಕಸಿದುಕೊಂಡು
ಜನರನ್ನು ಶೋಷಣೆಗೆ ಒಳಪಡಿಸ್ಬೇಕಂತ ಇದ್ದೀರಿ ನೀವು. ಅದಕ್ಕೆ ನಮ್ಮದು ಇದು ವಿರೋಧ ಇದೆ. ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆದಿಯಾಗಿ ಶಾಸಕರವರೆಗೆ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ವಿರೋಧ ಮಾಡಬೇಕು, ಜನರಿಗೆ ತಿಳುವಳಿಕೆ ಕೊಡಬೇಕು, ಜನರ ಬೆಂಬಲಕ್ಕೆ ನಿಂದಿರಬೇಕು. ಒಂದು ವೇಳೆ ನೀವು ಈ ದುರ್ಬಲ ವರ್ಗದ ಜನರ ಪರವಾಗಿ, ಮುಸ್ಲಿಮರ ಪರವಾಗಿ, ಹಿಂದುಳಿದರ ಪರವಾಗಿ ನಿಲ್ಲದೇ ಇದ್ದರೆ ನಿಮ್ಮ ಬುಡಕೆ ಇದು ಸಮಸ್ಯೆ ಇದೆ ಅಂತ ನಾನು ಇವತ್ತು ನಿಮಗೆ ಎಚ್ಚರಿಕೆ ಮಾಡ್ತಾ ಇದ್ದೇನೆ. ಕ್ಲಿಯರ್ ಕಟ್ ಅಂದರೆ SIR ಇದು ಜನರಿಗೆ ಸಮಸ್ಯೆ ಇದೆ. ಈ SIRಗೆ ಸರ್ಕಾರ ಜನರಿಗೆ ತಿಳುವಳಿಕೆ ಕೊಡಬೇಕು ಮತ್ತು ಪ್ರತಿರೋಧ ಒಡ್ಡಬೇಕು. ಕಾನೂನು ಪ್ರಕಾರ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಮಾಡಿಸ್ಬೇಕು. ಅಂದ್ರೆ ಈ ಚುನಾವಣಾ ಆಯೋಗ ಎಲ್ಲೋ ಒಂದ್ ಕಡೆ ಮಿಸ್ಟೇಕ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನೀವು ಎಲ್ಲೋ ಒಂದ್ ಕಡೆ ಎಲ್ಲ ಚುನಾವಣಾ ಆಯೋಗ ಮಿಸ್ಟೇಕೇ ಮಾಡ್ತಾ ಇದೆ. ಅವ್ರಿಗೆ ಅಧಿಕಾರನೇ ಇಲ್ಲ ಇದು SIR ಮಾಡೋದು. ಚುನಾವಣಾ ಆಯೋಗ ಏನ್ ಮಿಸ್ಟೇಕ್ ಮಾಡ್ತಾ ಇದ್ರು ಸ್ಪಷ್ಟೀಕರಣ ಕೊಡ್ತಾರೆ. ಅವ್ರಿಗೆ ಆರ್ಟಿಕಲ್ 324 ಪ್ರಕಾರ 18 ವರ್ಷ ಮೇಲ್ಪಟ್ಟವ್ರಿಗೆ ಮತದಾರರ ಪಟ್ಟಿಯಲ್ಲಿ ಸೇರಿಸುವುದು ಅಷ್ಟೇ ಅಧಿಕಾರ ಇದೆ. SIR ಅಂದ್ರೆ ನಾಗರಿಕತ್ವ ಪರಿಶೀಲನೆ ಮಾಡುವ ಹಕ್ಕಿಲ್ಲ, ಚುನಾವಣಾ ಆಯೋಗ ಇಲ್ಲ. ಈಗ ಏನಾಗ್ತದೆ, ಒಂದು ಫಿಗರ್ ಬರ್ತಾವ, 1 ಲಕ್ಷ 2 ಲಕ್ಷ ಡಿಲೀಟ್ ಆಗಿದ್ಮೇಲೆ ಸರ್ಕಾರದ ಕಣ್ಣು ತೆರೀತದ್ರಿ. ಅದೇ ಅದಕ್ಕಿಂತ ಮೊದಲೇ ಕಣ್ಣು ತೆರೀರಿ ಅಂತ ಹೇಳ್ತಾ ಇದೀವಿ ನಾವು. ಅವಾಗೆಲ್ಲ ಸ್ಟೇಟ್ದಾಗ ಹಂಗೆ ಆಗ್ಯದ, ಎಲ್ಲ ಕಡೆ ಆಗ್ಯದ. ಇಲ್ಲಿನೂ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ, ಅನ್ಯಾಯ ಮಾಡ್ತು ಮತ್ತು ಕಾಂಗ್ರೆಸ್ ಬೆಂಬಲಿಸ್ತದೆ ಅಂತ ಹೇಳ್ತೀರಿ, ಅವ್ರ ಅಭಿವೃದ್ಧಿ ಮಾಡ್ತಿರ್ತೀರಿ. ಕಾಂಗ್ರೆಸ್ ಅನ್ಯಾಯತೆ ಯಾಕೆ ಶಬ್ದ ತರ್ತೀರಿ? ಟಿಕೆಟ್ ಕೊಡದಿದ್ರೆ ಅನ್ಯಾಯನಾ? ಹಂಗಾರೆ BJP ಅವ್ರು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿಲ್ಲ ಅವ್ರಿಗೆಲ್ಲ ಅನ್ಯಾಯ ಆಗಿಬಿಟ್ಟಿದೆ. ಯಾರು ಹೇಳಿದ್ರು ಅನ್ಯಾಯ ಆಗಿದೆ ಅಂತ? ಯಾರು ಹೇಳಿದ್ರು? ಏನ್ ನಮ್ದು ಏನು? ಹೌದ್ರಿ, ಎಲ್ಲರೂ ತಂಗಿ ಅನ್ಯಾಯ ಬೇರೆ, ಅಸಮಾಧಾನ ಬೇರೆ. ಅಸಮಾಧಾನ ಆಗಿದೆ ಅವ್ರಿಗೆ, ಟಿಕೆಟ್ ಎಲ್ಲರೂ ಬೇಡ್ತಿರ್ತಾರೆ, 100 ಜನ ಟಿಕೆಟ್ ಬೇಡ್ತಾರೆ. ನೀವು ನೋಡ್ರಿ, ನೀವು ಕಾಂಗ್ರೆಸ್ ನೀವು ಅಲ್ಪಸಂಖ್ಯಾತರಾಗಿ ಮಾತಾಡ್ತಾರೆ, ಕಾಂಗ್ರೆಸ್ ಮುಖಂಡರಾಗಿ ಮಾತಾಡ್ತಾರೆ. ಹಾ, ನಾ ಇವತ್ತು ಏನು ಕ್ಲಿಯರ್ ಮಾಡೋದು? ನೀ ತಡ ಮಾಡಿ ಬಂದಿತ್ತವ ಪರಶುರಾಮ. ನಾನು ಮೊದಲೇ ಹೇಳೀನಿ, ಇದು ಅಹಿಂದದ ಪತ್ರಿಕಾಗೋಷ್ಠಿ ಅಂತ ಹೇಳೀನಿ. ಇನ್ನು ಕಾಂಗ್ರೆಸ್ ಬಗ್ಗೆ ಆನ್ಸರ್ ಕೊಡಬೇಕಾದ್ರೆ ಅಲ್ಲಿ ಯಾರಿಗೆ ಅಸಮಾಧಾನ ಆಗಿಲ್ಲ. ಎಲ್ಲ ಕಡೆ ಇದು ಇರುವುದೇ, ಎಲ್ಲ ಪಕ್ಷದಾಗಿದೆ, ಎಲ್ಲ ಮತಕ್ಷೇತ್ರದಲ್ಲಿದೆ. ನಾಮಿನೇಷನ್ ಕೊಡ್ತಿರ್ತಾರೆ, ತಗೋತಿರ್ತಾರೆ. ಅದೊಂದು ಸಾಮಾನ್ಯ ಪ್ರಕ್ರಿಯೆ. ಅದು ಭಾಳ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದು ಆ ಲೆವೆಲ್ ಮಾತಾಡೋ ಅಧಿಕಾರ ನಮಗಿಲ್ಲ. ಅದು ಸೀಕ್ರೆಟ್. ಮೋದಿ ಮುದ್ದೆ ಅಂತೂ ಮಾತಾಡ್ತೀನಿ. ಆದ್ರೆ ಅಲ್ರಿ, ಜಮೀರ್ ಅಹ್ಮದ್ ಮತ್ತು ಆ ಸಾದಿಕ್ ಪೈಲ್ವಾನ್ ನಡುವೆ ಏನಾಗ್ಯದ ನನಗೆ ಗುರ್ತದ, ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾ? ಹೌದ್ರಿ, ಆಗಿರ್ಬೇಕು. ನನಗೇನು ಸಂಬಂಧ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅದು ಅವ್ರು ಸಿಗರೇಟ್ ವಿಚಾರ, ಸಿಗರೇಟ್ ವಿಚಾರ ವಕ್ತಾರ ಅಧಿಕಾರ ಇಲ್ಲ. ನಮಗೇನು ನಿಮ್ಮ ಈಗ ಚುನಾವಣೆಗೆ ದಾವಣಗೆರೆಗೆ ಸಂಬಂಧಪಟ್ಟಂತ ಚುನಾವಣೆಗೆ ಸೆಡ್ ಹೊಡೆದು ನಿಂತ್ರ ಆ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಸೆಡ್ ಹೊಡೆದು ನಿಂತಿದ್ದಾರೆ, ಪೈಲ್ವಾನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಅನ್ನೋದು ವರದಿ ಇದೆ. ಕಾಂಪ್ರಮೈಸ್ ಆಗಿ ತಿರುಗಿ ರಾಜ್ಯ ತುಂಬ ಎಲ್ಲ ಆಗ್ಯದಪ್ಪ ಅಣ್ಣ, ಎಲ್ಲ ಆಗ್ಯದ. ನಾಮಪತ್ರ ಉಳಿಲಿ ಬಿಡ್ರಿ, ಏನಾಗೋದು? ನಿಮಗ ಮಾಧ್ಯಮದವ್ರಿಗೆ ದಾವಣಗೆರೆ ಒಂದೇ ಕಾಣದ, ಇಡೀ ರಾಷ್ಟ್ರ ತುಂಬ ಹಿಂಗೆ ನಡೀತಾವ, ಎಲ್ಲ ನಡೆದೇ ಅದೆಲ್ಲ. ಅದ್ರಾಗ ಜರ ಕಾಂಗ್ರೆಸ್ ಅಂದ್ಕೊಳ್ಳೆ ಪ್ರೇಮ್ ಭಾಳ ಬರ್ತದ. ಈಗ ಬಾಗಲಕೋಟೆಗೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನಲ್ಲೂ ಕೂಡ ಅದೇ ಕುಟುಂಬಕ್ಕೆ ಏನು ಟಿಕೆಟ್ ಕೊಟ್ಟಿದಿರಲ್ಲ, ಮೇಟಿಯವ್ರ ಕುಟುಂಬಕ್ಕೆ ಏನು ಟಿಕೆಟ್ ಕೊಟ್ಟಿರಲ್ಲ, ಅಲ್ಲೂ ಕೂಡ ಅಸಮಾಧಾನ ಹೊಗೆಯಾಡ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ಸೋಲಾಗ್ತದೆ ಅನ್ನೋದು ಕೆಲವೊಂದು ಬಲ್ಲ ಮೂಲಗಳು. ಅಸಮಾಧಾನ ಎಲ್ಲ ಕಡೆ ಇರುವುದೇ. ಈಗ ಮುಸ್ಲಿಮರಿಗೆ ಯಾಕೆ ಬೇರೆದವ್ರಿಗೆ ಅಸಮಾಧಾನ ಇರಲ್ವಾ? ಲಿಂಗಾಯತರಿಗೆ ಅಸಮಾಧಾನ ಇಲ್ವಾ? ನಮ್ಗೆ ಈ ಸಲ ಕೊಡಬೇಕಾಗಿತ್ತು ಅಂತ ಲಿಂಗಾಯತರು ವಿಚಾರ ಮಾಡಲ್ವಾ? ಉಳಿದ ಕಮಿಟಿ ಹಿಂದುಳಿದವ್ರು ವಿಚಾರ ಮಾಡಲ್ವಾ? ಮುಸ್ಲಿಮರು ಯಾಕೆ ವಿಚಾರ ಮಾಡ್ತಾರೆ? ಎಲ್ಲರೂ ವಿಚಾರ ಮಾಡ್ತಾರೆ. ಒಂದು ಪಕ್ಷದ ನಿರ್ಣಯ ಪ್ರಕಾರ ಮತ್ತೆ ಆಮೇಲೆ ಎಲ್ಲರೂ ಬೆನ್ನು ಹತ್ತಾರೆ ಅಷ್ಟೇ. ಅದೇನು ದೊಡ್ಡದು. ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡ್ತಾ ಇದ್ರಿ, ಈಗ ಕಾಂಗ್ರೆಸ್ನಲ್ಲೂ ಕುಟುಂಬದ ರಾಜಕಾರಣ ನಡೀತಾ ಇದೆ. ಇದನ್ನ ಹೆಂಗ್ ಒಪ್ಕೊಳ್ತೀರಿ? ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಅಂತ ಯಾರು ಆರೋಪ ಮಾಡಿಲ್ಲ. ಅವ್ರು ಮಾಡಿದಕ್ಕೆ ಉತ್ತರ ಕೊಟ್ಟಿವಿ ನಾವು. BJP ಲಿಖಿತ ಅವರೇ BJP ಎಬ್ಸಿದ್ದು ಕುಟುಂಬ ರಾಜಕಾರಣ ಎಬ್ಸಿದ್ದು ಅವರು. ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದು. ಕಾಂಗ್ರೆಸ್ ಯಾವಾಗಲೂ ಆರೋಪ ಮಾಡಿಲ್ಲ. ಮಾಡಿದಕ್ಕೆ ನಾವು ಪ್ರತಿರೋಧ ಹೇಳಿದ್ದೀವಿ. ನಿಮ್ಮಲ್ಲಿನೂ ಅದೇ ಇದೆ ಅಂತ ಹೇಳಿದ್ವಿ. ಈ ದೇಶದಲ್ಲಿ ಕಾಂಗ್ರೆಸ್ ಮುಸ್ಲಿಮರಿಗೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದೆ ಅಂತ ಹೇಳಿದ್ದಾರೆ, ಮತ್ತು ಮುಸ್ಲಿಮರು ಕಾಂಗ್ರೆಸ್ ಬಂದಿದೆ ಅಂತ ಹೇಳಿದ್ದಾರೆ. ಇದು ಉದ್ದೇಶ ಏನಿದೆ? ಲೀಡರ್ಗಳು ಏನೇನು ಮಾತಾಡಲಿ, ಮುಸ್ಲಿಮರು ಮತ್ತು ದಲಿತರಿಗೆ ಹಿಂದುಳಿದವ್ರಿಗೆ ಏನಿದೆ, ಈ ದೇಶದ ಸಂವಿಧಾನ ಉಳಿಬೇಕು. ಅಧಿಕಾರಕ್ಕಿಂತಲೂ ಮುಖ್ಯವಾಗಿ ಈ ದೇಶದ ಸಂವಿಧಾನ ಉಳಿಬೇಕು. ಸಂವಿಧಾನ ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕಂತೇಳಿ ಕಾಂಗ್ರೆಸ್ ಬೆನ್ನತ್ತಿದ್ದಾರೆ. ಇವರು BJP ಅವರು ಸಂವಿಧಾನವನ್ನು ಮೊಟಕುಗೊಳಿಸ್ತಾ ಇದ್ದಾರೆ, ಅದನ್ನು ದುರ್ಬಲಗೊಳಿಸ್ತಾ ಇದ್ದಾರೆ. ಅದಕ್ಕೆ ನಾವು
ಸಂವಿಧಾನ ಉಳಿಸ್ಬೇಕಾದ್ರೆ ಕಾಂಗ್ರೆಸ್ಸೇ ಒಂದು ಪರ್ಯಾಯ ಶಕ್ತಿ ತಗೊಂಡು ಈ ದೇಶದಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಬೆನ್ನು ಹತ್ತಿದ್ದಾರೆ ಅಷ್ಟೇ ಹೊರತಾಗಿ ಯಾರಿಗೆ ವಿರೋಧ ಇಲ್ಲ, ಯಾರಿಗೆ ಪರ ಇಲ್ಲ. ಸಂವಿಧಾನದ ಪರವಾಗಿ ಇವರೆಲ್ಲ ಹಿಂದುಳಿದವರು, ದಲಿತರು, ಮುಸ್ಲಿಮರು ಇವರೆಲ್ಲ ಸಂವಿಧಾನ ಉಳಿಸೋ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ಶ್ರೇಷ್ಠ ಸಂವಿಧಾನ, ಅದು ಉಳಿಸಲಿಕ್ಕೆ ಕೊಡ್ತಾ ಇದ್ದಾರೆ. ಮತ ಕೊಡ್ತಾ ಇದ್ದಿದ್ದು ಅದಕ್ಕೆ. ಪರಶುರಾಮ ಯಾವ ರೀತಿ ಉಳಿಸಕ್ ಸಾಧ್ಯ ನೀವು ತಮ್ದು? ಮತದಾನದೇ ಒಂದು ಶಕ್ತಿ, ಮತ್ತೇನು ಶಕ್ತಿ ನಮಗೆ ಉಳಿಸಲಿಕ್ಕೆ? ಅದು ಒಂದೇ ಶಕ್ತಿ. ಮತದಾನ ಒಕ್ಕಟ್ಟಾಗಿ ಮತದಾನ ಹಾಕಿ ಸಂವಿಧಾನ ಉಳಿಸಲು ಪ್ರಯತ್ನ ಮಾಡ್ತೀವಿ. ಬಿಜೆಪಿ ಅದನ್ನು ಮೊಟಕುಗೊಳಿಸ್ತಾ ಇದೆ, ಕಸಗೊಳಕತ್ತಾರ, ಅದಕ್ಕೆ ನಾವು ಉಳಿಸ್ಬೇಕಂತ. ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ, ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಮುಖಾಂತರ ಇದು ಎಲ್ಲೋ ಒಂದ್ ಕಡೆ ನಿಮ್ಮ ಕಾಂಗ್ರೆಸ್ ಅನ್ನು ಮೊಟಕುಗೊಳಿಸುವಂತ ಒಂದು ಭಯಕ್ಕೆ ಅಂಜಿದಿರಿ ಅಲ್ಲ? ಅಂಜುದೇನದ್ರಾಗ ನಡೆದಿದ್ದು ಹೇಳಿದೆವು, ಅದು ಪ್ರತಿರೋಧ ಒಡ್ಬೇಕಲ್ಲ. ಈಗ ಒಬ್ಬ ನೀ ಬಂದು ನಮ್ಮ ಮೇಲೆ ಹಲ್ಲೆ ಮಾಡೋ ನಾವು ಪ್ರತಿರೋಧ ಒಡ್ಬೇಕು ಅನಿಸ್ತಾರೆ ಏನು? ಯಾರು ಅಂಜುದಿಲ್ಲ. ಈ ದೇಶದಲ್ಲಿ ಕಾಂಗ್ರೆಸ್ 126 ವರ್ಷದ ಇತಿಹಾಸ ಇದೆ, ಏನು ಅಂಜು ಪ್ರಶ್ನೆ ಇಲ್ಲ. ಇವತ್ತಿಲ್ಲ ನಾಳೆ ಅದು ಮತ್ತೆ ಕಾಲಚಕ್ರ ತಿರುಗ್ತದೆ. ನಮ್ಮ ಸರ್ಕಾರ ನಮ್ಮದು ಬಂದೇ ಬರ್ತದೆ.